ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನೋಡಿರಿ ಸ್ನೇಹಿತರೆ, ನಾವು ಕೂಡ ಸೂಪರಾಗಿದ್ದೀವಿ ನೋಡಿರಿ. ತುಂಬಾ ಟೇಸ್ಟಿಕರವಾಗಿರೋಂಥ ಅಷ್ಟೇ ಸುಲಭವಾಗಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಅದು ಯಾವ ರೆಸಿಪಿಯಪ್ಪ ಅಂತಂದರೆ ಸಖತ್ತಾಗಿರೋಂಥ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ಸ್ನೇಹಿತರೆ. ಅದು ಯಾವ ರೆಸಿಪಿಯಪ್ಪ ಅಂದ್ರೆ ಮಾವಿನಕಾಯಿದು ದೋಸೆ ನೋಡಿರಿ. ಈ ಮಾವಿನಕಾಯಿ ದೋಸೆ ಯಾವ ರೀತಿ ಮಾಡೋದು, ಅಂತ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಒಂದು ಸಲ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ. ಬಾಯಲ್ಲಿಟ್ಟರೆ ಸಾಕು ಕರಗುವಂಥ ಮಾವಿನಕಾಯಿ ದೋಸೆ ರೆಡಿ ಆಗುತ್ತವೆ ನೋಡಿರಿ ಸ್ನೇಹಿತರೆ. ಖಂಡಿತ ನೀವು ಒಂದು ಸಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿನಿ. ಬನ್ನಿರಿ ಇವಾಗ ತಡ ಮಾಡ್ದೇ ಹೋಗಿ ನೋಡ್ಕೊಂಡು ಬರೋಣ ಯಾವ ರೀತಿ ಮಾಡೋದು ಅಂತ. ತುಂಬ ಅಂದರೆ ತುಂಬ ಮೃದುವಾಗಿರುತ್ತೆ ಮಾವಿನಕಾಯಿ ದೋಸೆ. ಇವಾಗಂತೂ ಮಾವಿನಕಾಯಿ ಸೀಸನ್ ಐತಲ್ರಿ, ಎಲ್ಲರೂ ಮನೇಲಿ ಮಾವಿನಕಾಯಿ ತಂದೆ ತರ್ತೀವಿ. ಒಂದು ಸಲ ಟ್ರೈ ಮಾಡಿರಿ, ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಬನ್ನಿರಿ ಇವಾಗ ಹೋಗಿ ನೋಡ್ಕೊಂಡು ಬರೋಣ ಯಾವ ರೀತಿ ಮಾಡೋದು ಅಂತ ಮಾವಿನಕಾಯಿ ದೋಸೆ. ನೋಡಿ ಸ್ನೇಹಿತರೆ, ಮಾವಿನಕಾಯಿ ದೋಸೆ ಮಾಡೋದಕ್ಕೆ ನಾನಿಲ್ಲಿ 2 ಮಾವಿನ ಹಣ್ಣನ್ನು ತೊಗೊಂಡಿನಿ. ತುಂಬ ಸಿಹಿನೂ ಬೇಡ, ತುಂಬ ಹುಳಿನೂ ಬೇಡ್ರಿ. ನೋಡಿರಿ ಈ ರೀತಿ ಇದೆ ಮಾವಿನಕಾಯಿ. ಈ ರೀತಿ ಇತ್ತಪ್ಪ ಅಂದ್ರೆ ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ ದೋಸೆದು. ಇಲ್ಲಿ ದೋಸೆ ಮಾಡೋಕ್ಕೆ 2 ಮಾವಿನಕಾಯಿ ತೊಗೊಂಡಿನಿ. ಇಲ್ಲಿ ನಾನು 1.5 ಗ್ಲಾಸ್ ಆಗೋಷ್ಟು ಅಕ್ಕಿ ಮತ್ತು ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಂಡು ನೆನೆ ಹಾಕಿನ್ರಿ. ತುಂಬ ಹೊತ್ತು ದೋಸೆ ಮಾಡ್ತೀವಿ ನೋಡಿರಿ, ಮುಂಚೆನೇ ನೆನೆ ಹಾಕ್ತೀವಿ, ಬೆಳಗ್ಗೆ ರಾತ್ರಿಗೆ ರುಬ್ತೀವಲ್ಲ, ಆ ರೀತಿ ಬೇಡ್ರಿ. ಒಂದು 3 ಗಂಟೆ ಅಥವಾ 4 ಗಂಟೆ ಟೈಮ್ ಇತ್ತಂದ್ರೆ 4 ಗಂಟೆ, ಟೈಮ್ ಇರಲಿಲ್ಲ ಅಂದ್ರೆ ಒಂದು 3 ಗಂಟೆನಾದರೂ ನೆನೆ ಹಾಕಬೇಕು. ಇವಾಗ ಮಾಮೂಲಿ ನಾವು ನೀರು ದೋಸೆ ಮಾಡ್ತೀವಿ ನೋಡಿರಿ, ಆ ರೀತಿ ನೆನೆ ಹಾಕಿದ್ರೆ ಸಾಕ್ರಿ. ಇಲ್ಲಿ 1 ಬಟ್ಲಾದಷ್ಟು ಅವಲಕ್ಕಿನ ನಾನು ನೆನೆಸಿ ಆಲ್ರೆಡಿ ಹಿಂಡಿ ತೊಗೊಂಡಿದ್ದೀನಿ ರೀ, 1-2 ಸತಿ ತೊಳೆದು. ಮತ್ತು ಇಲ್ಲಿ ನೋಡ್ತಿರ್ಬೋದು ರೀ, 1 ಬಟ್ಲಾದಷ್ಟು ಅನ್ನ ತೊಗೊಂಡಿನಿ ರೀ, ಮುಂಚೆನೇ ಮಾಡಿಟ್ಟಿರುವಂಥ ಅನ್ನ ಅದ ರೀ. ಇದು ಅನ್ನ ಮತ್ತು ಮಾವಿನಕಾಯಿ ಮತ್ತು ಅವಲಕ್ಕಿ. ಇಲ್ಲಿ ಸ್ವಲ್ಪ ಅಕ್ಕಿ ನೆನೆ ಹಾಕಿದೈತ್ರಿ. ಇದಕ್ಕೆ ಇವಾಗ ಫಸ್ಟ್ ಮಾವಿನಕಾಯಿನ ಕಟ್ ಮಾಡ್ಕೊಳಮ್ರಿ. ಇದಕ್ಕಂತೂ ಚಟ್ನಿ ಬೇಕಂತೇನಿಲ್ಲ ನೋಡಿರಿ ಸ್ನೇಹಿತರೆ. ನೀವು ಬೇಕಿದ್ರೆ ತೆಂಗಿನಕಾಯಿ ಮಾಮೂಲಿ ಚಟ್ನಿ ಮಾಡ್ತೀವಲ್ಲ, ಆ ಚಟ್ನಿನೂ ಮಾಡ್ಕೋಬೋದು, ಅಥವಾ ಶೇಂಗಾ ಚಟ್ನಿನೂ ಮಾಡ್ಕೋಬೋದು, ಅಥವಾ ಟೊಮೊಟೊ ಚಟ್ನಿನೂ ಕೂಡ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ರೀ. ಇವಾಗ ನಾನಿಲ್ಲಿ ಸಿಂಪಲ್ಲಾಗಿ ಟೊಮೊಟೊ ಚಟ್ನಿ ಮಾಡ್ಕೊಳ್ತೀನಿ. ಆಲ್ರೆಡಿ ಟೊಮೊಟೊ ಚಟ್ನಿ ಮಾಡ್ಲಿಕ್ಕೆ ರೀ ನಾನು ಇದು ತೋರಿಸ್ಲಿಲ್ಲ ಹುರಿಯೋದು. ಇದೆಲ್ಲ ನಾನು ಮುಂಚೆನೇ ಹುರಿದಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮೀಡಿಯಮ್ ಸೈಜ್ ಇರೋಂಥ ಒಂದು 4 ಟೊಮೊಟೊನ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡಿನಿ ರೀ. ಇಲ್ಲಿ ಕಾಣಿಸ್ತಾ ಇರೋದು ಪುಟಾಣಿ ಅದಾವ್ರಿ, ಇದು ಚೆಂದಾಗೆ ಎಣ್ಣೆ ಹಾಕಿ ಹುರ್ಕೊಂಡು ತೊಗೊಂಡಿನಿ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಅದ ರೀ. ಇಲ್ಲಿ ನೋಡಿರಿ, ಇಲ್ಲಿ ಶೇಂಗಾ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಬೀಜ ಅಂತ ಹೇಳ್ತೇವೆ ನೋಡಿರಿ ನಾವು, ಕೊತ್ತಂಬರಿ ಕಾಳು ಮತ್ತು ಸ್ವಲ್ಪ ಒಂದೇ ಚಿಟಿಗೆಯಷ್ಟು ಮೆಂತ್ಯನ ಹಾಕ್ಕೊಂಡೀನಿ. ಮತ್ತು ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ 1 ಇಂಚಿನಷ್ಟು ಚಕ್ಕೆ, ಇದಿಷ್ಟನ್ನು ಹಾಕ್ಕೊಂಡು ಇದು ಕೂಡ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡೇನಿ ರೀ. ಸ್ವಲ್ಪ ಶೇಂಗಾನು ಹಾಕೋಬೇಕು, ಟೇಸ್ಟ್ ಇರುತ್ತೆ. ಇಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡೀನಿ. ರುಚಿಗೆ ತಕ್ಕಷ್ಟು ಖಾರ, ಉಪ್ಪು ಹಾಕೊಳ್ಳೋದ್ರಿ. ಇವಾಗ ಇದು ಎಲ್ಲ ರೆಡಿ ಐತ್ರಿ. ಅಕ್ಕಿ ಹರ್ಕೊಳ್ಳೋಕ್ಕಿಂತ ಮುಂಚೆನೇ ನಾನು ಚಟ್ನಿ ರುಬ್ಬಿ ತೆಗಿತೀನಿ ರೀ. ಚಟ್ನಿ ರುಬ್ಕೊಂಡೇ ಜಾರಿ ಒಳಗೆ ನಾವು ಅಕ್ಕಿ ಹರ್ಕೋಬೋದು, ನಡಿತೈತ್ರಿ. ಇವಾಗ ಫಸ್ಟಿಗೆ ನಾನು ಇದನ್ನೇ ರುಬ್ಕೋತೀನಿ ರೀ. ನೋಡಿರಿ, ನಾನು ಜಾರಿ ತೊಗೊಂಡಿದ್ದೀನಿ. ಇದಕ್ಕೆ ಕಡಲೆಬೇಳೆ ಇವೇನೆಲ್ಲ ಹುರ್ಕೊಂಡಿದ್ದೀನಿ ನೋಡಿರಿ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ, ಶೇಂಗಾ ಇದೆಲ್ಲ ಹಾಕ್ಕೊಂಡೆ. ಇವಾಗ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡೀನಿ ರೀ, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೀನಿ. ಮತ್ತು ಇಲ್ಲಿ ಸ್ವಲ್ಪ ಬೆಲ್ಲ ತೊಗೊಂಡೀನಿ ರೀ. ಬೆಲ್ಲ ಹೇಳಿಲ್ಲ ನಾನು, ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. 1 ಇಂಚಿನಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇವಾಗ ಟೊಮೊಟೊ ಮತ್ತು ಖಾರ ಒಟ್ಟಿಗೆ ಹಾಕೊಳ್ಳೋಣ. ಟೊಮೊಟೊ ಒಳಗೆ ಕಾಣಿಸ್ತಾ ಇರೋದು ಸ್ವಲ್ಪ ಪುಟಾಣಿ ತೊಗೊಂಡಿನಿ, ಅಂದ್ರೆ ಹುರ್ಗಡ್ಲಿ ತೊಗೊಂಡು ನೋಡಿ. ನಿಮ್ಗೆ ಇದಕ್ಕೆ ಅಚ್ಚ ಖಾರದ ಪುಡಿ ಬೇಡ ಅಂದ್ರೆ ನೀವು ಹಸಿಮೆಣ್ಸಿಕಾಯಿನೂ ಕೂಡ ಸ್ವಲ್ಪ ಹುರ್ಕೊಂಡು ಹಾಕೋಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಹಾಕೊಂಡ್ರೆ ಒಂಥರ ಹಸಿಯಾಗಿರುತ್ತೆ. ಇಲ್ಲಿ ನಾನು ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ ನೋಡಿರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪನ್ನ ಸೇರ್ಸೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳಕತ್ತೀನಿ ನೋಡಿರಿ, ನೋಡ್ಕೊಂಡು ಹಾಕೊಳ್ಳೋದ್ರಿ. ಕಡಿಮೆ ಬಿದ್ದರೆ ಒಂಚೂರು ಒಗ್ಗರಣೆ ಇರುತ್ತೆ, ಅದರೊಳಗೆ ಸೇರಿಸ್ಕೋಬೋದು. ಇವಾಗ ನೋಡಿರಿ, ನಾನು ಇಲ್ಲಿ ಇಷ್ಟು ಉಪ್ಪು ಹಾಕ್ಕೊಂಡಿನಿ. ಇದು ನಾನು ಇವಾಗ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿರಿ. ನಾನು ಈ ರೀತಿ ರುಬ್ಕೊಂಡು ಬಂದೆ ನೋಡಿರಿ. ಈ ರೀತಿ ನುಣ್ಣಗೆ ರುಬ್ಕೊಂಡ್ರೆ ಸಾಕ್ರಿ. ಸಖತ್ತಾಗಿರೋಂಥ ಚಟ್ನಿ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ಭಾಳ ಸಖತ್ತಾಗಿರುತ್ತೆ ರೀ. ಮತ್ತು ಅದ್ರಾಗ ಬೇರೆ ಮಾವಿನಕಾಯಿ ದೋಸೆಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಹೇಳಿ ಮಾಡಿಸಿರುವಂಥ ಚಟ್ನಿ ಇದು. ಇವಾಗ ಫಸ್ಟಿಗೆ ಇದನ್ನು ಒಗ್ಗರಣೆ ಮಾಡ್ಕೊಂಡ್ಬಿಡಮ್ರಿ. ತುಂಬ ಸಿಂಪಲಾಗಿ ಒಗ್ಗರಣೆ ಐತಿ. ಇದನ್ನು ಒಗ್ಗರಣೆ ಮಾಡ್ಕೊಂಡ ನಂತರನೇ ನಾವು ದೋಸೆದ ಇದನ್ನು ಅರೆಂಬ್ರಿ, ಅಕ್ಕಿನ ಅರೆಂಬ್ರಿ. ನೋಡಿರಿ ಸ್ನೇಹಿತರೆ, ಗ್ಯಾಸ್ ಹಚ್ಚಿ ನಾನು ಒಂದು ಪಾತ್ರೆ ಇಟ್ಕೊಂಡೇನಿ ರೀ. ಇದ್ರೊಳಗೆ ನಾನು ಟೊಮೊಟೊ ಹುರ್ಕೊಂಡಿದ್ದೆ, ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಅದು ಎಣ್ಣೆ ಕಾಯಕತ್ತೈತ್ರಿ.
ಇವಾಗ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೊಂಡು ಆಲ್ರೆಡಿ ನಾನು ಸಾಸಿವೆನೂ ಕೂಡ ಮತ್ತು ರುಬ್ಕೊಂಡಿಲ್ಲ ಹಾಕೊಂಡು ಫ್ರೈ ಮಾಡಿಕೊಂಡು ಇಲ್ಲಿನೂ ಕೂಡ ಸ್ವಲ್ಪ ಸೇರ್ಸಕತ್ತೀನಿ. ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ. ಇಲ್ಲಿ ನೋಡಿರಿ ಸ್ವಲ್ಪ ಜೀರಿಗೆ ಹಾಕೊಳಕತ್ತೀನಿ. ಒಂದು 3 ಎಸಳಷ್ಟು ಬೆಳ್ಳುಳ್ಳಿನ ಹಾಕೊಳಕತ್ತೀನಿ ರೀ. ಸ್ವಲ್ಪ ಹಸಿ ಅಲ್ಲನ ಜಜ್ಜಿಬಿಟ್ಟು ತೊಗೊಂಡಿನಿ. ಈ ಹಸಿ ಅಲ್ಲನ ನೀವು ಬೇಕಿದ್ರೆ ರುಬ್ಕೊಂಡೇವಲ್ರಿ ಇಷ್ಟೊತ್ತನ ಟೊಮೊಟೊ ಅದರೊಳಗೆ ಕೂಡ ಹಾಕೊಂಡು ರುಬ್ಕೊಂಡ್ರೆ ನಡಿತೈತ್ರಿ. ಇಲ್ಲಿ ಒಗ್ಗರಣೆ ಒಳಗೆ ಹಾಕೊಂಡ್ರು ನಡಿತೈತಿ. ನಾನಿಲ್ಲಿ ಒಗ್ಗರಣೆ ಒಳಗೆ ಹಾಕೊಳಕತ್ತೀನಿ. ಇದಕ್ಕೆ ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತೀನಿ ನೋಡಿ. ಒಣ ಮೆಣಸು ಇತ್ತಂದ್ರೆ ನೀವು ಒಣ ಮೆಣಸನ್ನು ಸೇರಿಸ್ಕೋಬೋದು ರೀ, ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಇಲ್ಲ ಹಾಕ್ತಾಯಿಲ್ಲ, ಅಂದರೆ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಸ್ವಲ್ಪ ಟೇಸ್ಟ್ನೂ ಕೂಡ ಡಿಫ್ರೆಂಟ್ ಆಗ್ತಾವೆ. ಅದಕ್ಕೋಸ್ಕರ ಇವಾಗ ನೋಡಿರಿ ಇದು ಇವಾಗ ರೆಡಿ ಐತಿ. ತುಂಬ ಸಿಂಪಲ್ಲಾಗಿ ನಾವು ಒಗ್ಗರಣೆನ ರೆಡಿ ಮಾಡ್ಕೊಬೋದು ನೋಡಿ. ಇವಾಗ ಇದಕ್ಕೆ ನಾನು ರುಬ್ಬಿಟ್ಟಿರುವಂಥ ಮಸಾಲನ್ನ ಸೇರಿಸ್ಕೊತೀನಿ ನೋಡಿ. ಅಂದರೆ ಟೊಮೊಟೊ ಏನು ರುಬ್ಬಿಟ್ಕೊಂಡಿದ್ದು ನೋಡಿರಿ ಅದನ್ನು ಹಾಕೋತೀನಿ. ಇದಿಷ್ಟನ್ನು ನೀಟಾಗಿ ಹಾಕ್ಕೊಂಡು ಇದನ್ನು ಇರುವ ಮಾತ್ರ. ಇದಕ್ಕೆ ಸ್ವಲ್ಪ ಬೇಕಿದ್ರೆ ನೀವು ನೀರನ್ನು ಕೂಡ ಸೇರಿಸ್ಕೋಬೋದು ರೀ. ನಾನು ನೀರು ಸೇರಿಸ್ತೀನಿ ಇವಾಗ. ಸ್ವಲ್ಪ ತುಂಬ ತಿಳಿ ಬೇಕಂದ್ರೆ ತುಂಬ ತಿಳಿನೂ ಮಾಡ್ಕೋಬೋದು, ಅಷ್ಟೇ ಮೀಡಿಯಮ್ನಾಗ ಬೇಕಂದ್ರೆ ಮೀಡಿಯಮ್ನಾಗೂ ಮಾಡ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋತೀನಿ ರೀ. ಮಿಕ್ಸರ್ ಜಾರಿಗೆಲ್ಲ ಮಸಾಲೆ ಹತ್ತಿರ್ತದಲ್ಲ ರೀ, ಅದನ್ನೇ ತೊಳ್ಕೊಂಡು ಇದಕ್ಕೆ ನಾನು ನೀರನ್ನ ಹಾಕೋತೀನಿ ನೋಡಿರಿ. ತುಂಬ ಹಾಕ್ಕೊಳ್ಳೋದೇನು ಬೇಡ್ರಿ, ಒಂದು ಸ್ವಲ್ಪ ಜಾರಿನ ತೊಳ್ಕೊಂಡು ಹಾಕೊಳ್ಳೋದ್ರಿ. ನಾನು ಹಾಕ್ಕೊಂಡೆ ನೋಡಿರಿ. ಇವಾಗ ಇಷ್ಟು ಕೆಲವರಿಗೆ ತುಂಬ ತಿಳಿನೂ ಬೇಡ್ತಾರೆ, ಇನ್ನು ಕೆಲವರು ಸ್ವಲ್ಪ ಗಟ್ಟಿ ಬೇಡ್ತಾರೆ. ನಿಮಗೆ ಯಾವ ರೀತಿ ಬೇಕು ಅನಿಸುತ್ತೋ ಆ ರೀತಿ ನೀವು ಇದನ್ನು ರೆಡಿ ಮಾಡ್ಕೋಬೋದು ರೀ. ಇದಕ್ಕೆ ಇವಾಗ ಉಪ್ಪು ನೋಡ್ಕೊಳ್ಳೋದ್ರಿ. ಉಪ್ಪು ಕಡಿಮೆ ಬಿದ್ದಿತ್ತಪ್ಪ ಅಂದ್ರೆ ಒಂಚೂರು ಉಪ್ಪು ಸೇರಿಸ್ಕೊಳ್ಳೋದ್ರಿ. ಕರೆಕ್ಟ್ ಇತ್ತಂದ್ರೆ ಬಿಡ್ಬೋದು. ನಾನು ಇದನ್ನು ಸ್ವಲ್ಪ ಇದನ್ನು ತಿರುಗಿ ಅಂದರೆ ಬೇಯಿಸ್ಕೊಂಡು ತೊಗೋತೀನಿ, ಅಂದರೆ ಕುದಿಸ್ಕೊಂಡು ತೊಗೋತೀನಿ ರೀ. ಒಂದು ಸ್ವಲ್ಪ ಕುದಿಸ್ಕೊಳ್ಳೋದ್ರಿ. ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಲ್ರೆಡಿ ನಾವು ಹುರಿದು ತೊಗೊಂಡಿರುವಂಥ ಟಮಾಟೆ ಐತ್ರಿ. ಸ್ವಲ್ಪ ನಾವು ಮಸಾಲದೆಲ್ಲ ಕರೆಕ್ಟಾಗಿ ಹೊಂದ್ಕೊಳ್ಳಿರ್ತೇವೆ. ಒಂದು 3 ನಿಮಿಷ ಅಥವಾ 4 ನಿಮಿಷ ಇದನ್ನು ಕುದಿಸ್ಕೊಂಡು ತೊಗೊಂಡ್ರೆ ರೆಡಿಯಾಗಿ ಹೋಗುತ್ತೆ. ಇದು ಇವಾಗ ಇಷ್ಟೇ ಕುದಿಸ್ಕೊಂಡು ತೊಗೋತೀನಿ. ಇದನ್ನು ಇಷ್ಟೇ ಕುದಿಸ್ಕೊಂಡು ನಾನು ರೆಡಿ ಮಾಡಿ ತೊಗೊತೀನಿ ರೀ. ಇಲ್ಲೇ ಬಿಟ್ಟಿರ್ತೀನಿ. ಇಲ್ಲಿ ಮಾವಿನಕಾಯಿನ ಮುಂಚೆನೇ ತೊಳೆದ್ಬಿಟ್ಟು ತೊಗೊಂಡಿದ್ರಿ, ಅಂದ್ರೆ ಕಟ್ ಮಾಡಿ ತೊಳೆದ್ಬಿಟ್ಟು ನೀಟಾಗಿ ಒರೆಸಿ ತೊಗೊಂಡಿನಿ. ಇದು ತುಂಬೇನು ಇರುತ್ತಲ್ರಿ, ಇದನ್ನು ಕಟ್ ಮಾಡಿಕೊಂಡು ತೊಗೊಳಂಬಿಡಂರಿ. ಈ ರೀತಿ ಇದನ್ನು ತುಂಬು ಸ್ವಲ್ಪ ನೀರೊಳಗೆ ಹಾಕಿ ನಾನು ಮುಂಚೆನೇ ಇಟ್ಟುಬಿಟ್ಟಿದ್ದೆ. ಇವಾಗ ಈ ಮೇಲ್ಗಡೆ ಇರೋಂಥ ಈ ತುಂಬನ್ನ ತಗೊಂಡು ನೋಡಿರಿ ಮಾವಿನಕಾಯಿ ಈ ರೀತಿ ಐತಿ. ಈ ರೀತಿ ಇರಬೇಕು ನೋಡಿರಿ ಮಾವಿನಕಾಯಿ. ಇದು ನಾನು ಇವಾಗ ಯಾವ ರೀತಿ ಕಟ್ ಮಾಡ್ಕೊತೀನಿ ಅಂತೇಳಿ ಕಟ್ ಮಾಡಿದ ನಂತರ ತೋರಿಸ್ತೀನಿ ನೋಡಿರಿ. ನಾನು 2 ಮಾವಿನಕಾಯಿ ಮೇಲ್ಗಡೆ ಇರೋಂಥ ಸಿಪ್ಪೆನ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡು ನೋಡಿರಿ. ಸಿಪ್ಪೆ ಏನು ಬ್ಯಾಡ್ರಿ, ಇದಕ್ಕೆ ಇದೇ ರೀತಿ ಸಿಪ್ಪೆ ತೆಗೆದು ಸಣ್ಣಗೆ ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡು ನೋಡಿರಿ. ತುಂಬ ಹುಳಿನೂ ಇರಬಾರ್ದು ಮತ್ತು ತುಂಬ ಸಿಹಿನೂ ಇರಬಾರ್ದು ರೀ, ಮೀಡಿಯಮ್ನಾಗೆ ಇರಬೇಕು. ಒಂದು ವೇಳೆ ನಿಮ್ಗೆ ತುಂಬ ಹುಳಿ ಸಿಕ್ತಂದ್ರೆ ನೀವು ಸ್ವಲ್ಪ ಅಲ್ಲಿ ಬೆಲ್ಲನ ಸೇರಿಸ್ಕೊರಿ ಅಥವಾ ಸಕ್ಕರೆನ ಸೇರಿಸ್ಕೊಂಡು ಅರ್ಕೋಬೋದು ರೀ. ನೋಡಿರಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ. ನಾನು ಇಷ್ಟೊತ್ತನ ಚಟ್ನಿ ಹರ್ಕೊಂಡಿದ್ದೆ ನೋಡಿರಿ, ಅದೇ ಮಿಕ್ಸಿ ಜಾರಿಗೆ ತೊಗೊಂಡೇನಿ ರೀ. ಪರವಾಗಿಲ್ಲ, ಅದರೊಳಗೆ ಹಾಕ್ಕೊಬೋದು. ಯಾಕಪ್ಪ ಅಂತಂದ್ರೆ ನಾವು ಮಸಾಲೆ ಎಲ್ಲ ಹರ್ಕೊಂಡಿವಲ್ಲ ರೀ, ಏನಾಗಂಗಿಲ್ಲ ರೀ. ಇವಾಗ ಅಕ್ಕಿ ನೆನೆ ಹಾಕಿದೆ ನೋಡಿರಿ, ಅಕ್ಕಿನ ಹಾಕೊಳಕತ್ತೀನಿ. ನೆನೆ ಹಾಕಿರುವಂಥ ಇಷ್ಟು ಅಕ್ಕಿನ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ಇದಕ್ಕೆ ನಾನಿಲ್ಲಿ ಕಟ್ ಮಾಡಿ ಇಟ್ಟಿರುವಂಥ ಮಾವಿನಕಾಯಿನ ಸೇರಿಸ್ತಾ ಇದ್ದೀನಿ ನೋಡಿರಿ. ಇದಕ್ಕೆ ನೋಡಿರಿ ನಾನು ಸ್ವಲ್ಪ ಇಲ್ಲಿ ಸಕ್ಕರೆ ಹಾಕ್ಕೊಳಕತ್ತೀನಿ. ಕಲರು ಕೂಡ ಚೆನ್ನಾಗಿ ಬರುತ್ತೆ ದೋಸೆಗೆ ಅಂಥೇಳಿ ಸಕ್ಕರೆ ಸೇರಿಸ್ಕೊಳ್ಕತ್ತೀನಿ ರೀ. ಇದಕ್ಕೆ ನಾನು ಇವಾಗ ಸ್ವಲ್ಪ ಅಚ್ಚ ಖಾರದ ಪುಡಿನೂ ಕೂಡ ಹಾಕ್ಕೊಳಕತ್ತೀನಿ ನೋಡಿ. ಸಖತ್ತಾಗಿರುತ್ತೆ ರೀ, ಇದೇ ನೋಡಿರಿ ಟೇಸ್ಟಿ ಆಗೋದು. ಇವಾಗ ಇಲ್ಲಿ ಸ್ವಲ್ಪ ಅಚ್ಚ ಖಾರದ ಪುಡಿ ಕೂಡ ನಾನು ಹಾಕ್ಕೊಂಡಿದ್ದೀನಿ ರೀ. ಹಾಕ್ಕೊಳ್ಳೇಬೇಕು ರೀ, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಮತ್ತ. ಕಡಿಮೆ ಬಿದ್ದರೆ ಮತ್ತೆ ಪುನಃ ಸೇರಿಸ್ಕೋಬೋದು ರೀ. ಇವಾಗ ನೋಡಿಕೊಂಡೆ ಹಾಕ್ಕೊಳ್ಳೋಮತ್ತ. ಎಲ್ಲನೂ ಇದರೊಳಗೆ ಹಾಕ್ಕೊಂಡು ರುಬ್ಕೊಂಡು ತೊಗೊತೀನಿ. ಇಲ್ಲಿ 1 ಚಿಟಿಕೆಯಷ್ಟು ಸೋಡಾನ ತೊಗೊಂಡೇನಿ ರೀ. ಸೋಡಾನು ಕೂಡ ಇವಾಗ ಹಾಕ್ಕೊಳ್ಕೊತೀನಿ. ಮತ್ತು ಮುಂಚೆನೇ ತೊಗೊಂಡಿರುವಂಥ ಅನ್ನ ಕೂಡ ಹಾಕೋತೀನಿ ನೋಡಿ. ಇದರೊಳಗೆ ಅನ್ನ ಕೂಡ 1 ಬಟ್ಲಾದಷ್ಟು ಅನ್ನನೂ, ಮತ್ತು ಇಲ್ಲಿ ಅವಲಕ್ಕಿನ ನೆನೆ ಹಾಕಿದ್ನಲ್ರಿ, ಈ ಅವಲಕ್ಕಿನೂ ಕೂಡ ಇದರೊಳಗೆ ಹಾಕ್ಕೊಂಡು ನುಣ್ಣಗಾಗಿ ಇದನ್ನು ರುಬ್ಕೊಂಡು ತೊಗೋತೀನಿ ನೋಡಿರಿ. ಚೆನ್ನಾಗಿ ಮೆತ್ತಗೆ ಪೇಸ್ಟ್ ಮಾಡ್ಕೋಬೇಕು ರೀ, ಸಕ್ಕತ್ತಾಗಿ ಬರುತ್ತೆ ದೋಸೆ. ಇದು ನಾನು ಇಷ್ಟೇನು ನುಣ್ಣಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ತೊಗೊಂಡು ಬರ್ತೀನಿ ನೋಡಿರಿ. ಸ್ನೇಹಿತರೆ, ನಾನು ಚೆನ್ನಾಗಿ ಎಲ್ಲ ಅಕ್ಕಿ ಮತ್ತು ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದು ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡಿನಿ ಒಂದು ಪಾತ್ರೆದಾಗ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ. ಇವಾಗ ಇದಕ್ಕೆ ಏನಾರ ಉಪ್ಪು ಅದು ಕಡಿಮೆ ಬಿದ್ದಿತ್ತಂದ್ರೆ ಉಪ್ಪು ಸೇರಿಸ್ಕೋಬೋದು ರೀ. ಇವಾಗ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರಿ, ಎಲ್ಲನೂ ಕರೆಕ್ಟಾಗಿ ಹೊಂದಂಗೆ. ಸಖತ್ತಾಗಿರ್ತಾವೆ ಟೇಸ್ಟ್ ಅಂತೂ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ್ರಿ ದೋಸೆ.
ಬೆಳಗ್ಗೆ ತಿಂಡಿಗೂ ಮಾಡ್ಕೋಬೋದು, ಅಥವಾ ಸಾಯಂಕಾಲ ಬೇಕಂದ್ರೆ ಸಾಯಂಕಾಲನೂ ಕೂಡ ಮಾಡ್ಕೊಂಡು ತಿನ್ಬೋದು ರೀ. ಒಂದು 2 ದೋಸೆ ತಿಂದರೆ ಸಾಕು, ಫುಲ್ಲು ಹೊಟ್ಟೆ ತುಂಬ ಹೋಗ್ತದೆ ನೋಡಿರಿ. ಇದನ್ನು ಸ್ವಲ್ಪ ನೈಸಾಗಿ ಹರ್ಕೋಬೇಕಷ್ಟೇ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಹಿಟ್ಟು ಮಾತ್ರ ಸ್ವಲ್ಪ ಗಟ್ಟಿ ಇರಬೇಕು ರೀ. ಭಾಳ ಅಂದ್ರೆ ಭಾಳ ತಿಳಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ರೀ. ತಿಳಿ ಮಾಡ್ಕೊಂಡೆ ಅಂದ್ರೆ ದೋಸೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಈ ದೋಸೆ ಹಿಟ್ಟಂತೂ ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿರಿ ರೀ. ಇದು ಇವಾಗ ರೆಡಿ ಆಯಿತು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಾವು ಇದನ್ನು ಗಂಟೆಗಟ್ಟಲೆ ನೆನೆಯೋಕ್ಕೂ ಇಡೋದಿಲ್ಲ ರೀ. ಮತ್ತು 10 ನಿಮಿಷ 5 ನಿಮಿಷ ಅಂತ ನೆನೆಯೋಕೆ ಇಡೋದು ಬೇಡ್ರಿ. ನಾವು ರುಬ್ಕೊಂಡ ನಂತರನೇ ಒಂದು 3 ಗಂಟೆ 4 ಗಂಟೆ ಅಕ್ಕಿ ನೆನೆಸಿರ್ತೀವಿ. ರುಬ್ಬಿದ ನಂತರನೇ ಹಾಗೆ ದೋಸೆ ಮಾಡ್ಕೊಬೋದು ರೀ. ನಾವು ಮಾಮೂಲಿ ದೋಸೆ ಏನು ಮಾಡ್ತೀವಿ, ರಾತ್ರಿಗೆಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಬಿಟ್ಟಿರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ದೋಸೆ ಮಾಡ್ಕೊತೀವಲ್ಲ ರೀ. ಇದು ಏನು ನೆನೆ ಇಡ್ಬೇಕಂತೇನಿಲ್ಲ ನೋಡಿರಿ. ನಾವು ಹಾಗೇನೆ ರುಬ್ಬಿ ಹಾಗೇನೆ ದೋಸೆ ಮಾಡ್ಕೊಬೋದು ರೀ. ಹಂಗೂ ಕೂಡ ಸಖತ್ತಾಗಿ ಟೇಸ್ಟ್ ಆಗ್ತಾವೆ. ಇದು ಇವಾಗ ರೆಡಿ ಐತ್ರಿ. ಇವಾಗ ದೋಸೆ ತವಾನ ಗ್ಯಾಸಿನ ಮ್ಯಾಗಿಟ್ಟು ದೋಸೆ ಹಾಕೊಳ್ಳೋ ಮತ್ತೆ ನೋಡಿರಿ. ನಾನು ಗ್ಯಾಸ ಇಟ್ಟಿದ್ದೀನಿ ಆಲ್ರೆಡಿ, ಮತ್ತು ಮಕ್ಕಳಿಗೆ ಕೂಡ ಬೇಕಂದ್ರಿ. ಅವ್ರಿಗೆ ಆಲ್ರೆಡಿ ನಾನು 1-2 ದೋಸೆ ಹಾಕಿ ಕೊಟ್ಟಿದ್ದೀನಿ. ಇವಾಗ ಇಲ್ಲಿ ಮತ್ತೆ ಹಾಕೊಳ್ಕತ್ತೀನಿ ನೋಡಿರಿ. ನಾವು ಮಾಮೂಲಿ ದೋಸೆ ಮಾಡ್ತೀವಲ್ರಿ, ಅದೇ ರೀತಿ ಸೇಮ್ ನಾವು ಮಾಮೂಲಿ ದಿನಾಲು ದೋಸೆ ಮಾಡ್ತೀವಲ್ಲ ಅಕ್ಕಿ ದೋಸೆ, ಅದರಾಗೆ ಹಾಕ್ಕೊಳ್ಳೋದು ನೋಡಿರಿ. ಇವಾಗ ಹಾಕ್ಕೊಂಡು ಸೈಡಿಗೆ ಒಂದು ಸ್ವಲ್ಪ ಎಣ್ಣೆ ಇತ್ತಪ್ಪ ಅಂತಂದ್ರೆ ಹಿಂಗೆ ಮಾಡ್ಕೊಂಡು ಸಾಕ್ರಿ. ಎಣ್ಣೆ ಇಲ್ಲಾಂದ್ರೆ ಒಂಚೂರು ಎಣ್ಣೆ ಹಾಕೋರಿ ನೋಡಿರಿ. ಇಷ್ಟ ಅಂದ್ರೆ ಸಾಕ್ರಿ. ನಾನು ಇವಾಗ ಮಕ್ಕಳು ಬೇಕಂದ್ರು ಅವ್ರಿಗೆ ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಇತ್ತು ರೀ, ಅವ್ರಿಗೆ 1-2 ದೋಸೆ ಮಾಡಿಕೊಟ್ಟಿದ್ದೀನಿ. ಇವಾಗ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಇವಾಗ ಇದು ಇಷ್ಟ ಆಯ್ತು ರೀ. ಇವಾಗ ಇದನ್ನು ಮುಚ್ಚಿಟ್ಬಿಡ ಮತ್ತೆ ಇದು ಚೆನ್ನಾಗಿ ಬೆಂದಾಗ ತಕ್ಕೊಳ್ಳೋಣ ನೋಡಿರಿ. ಇದನ್ನು ಬೆಂದೈತ್ರಿ. ಇದೇನು ತಕ್ಕೊಂಬಿಡಮ್ಮ. ಇವಾಗ ನೀವು ಕ್ರಿಸ್ಪಿ ಬೇಕಾದರೂ ಮಾಡ್ಕೊಬೋದು ರೀ, ಅಥವಾ ಮೆತ್ತಗೆ ಬೇಕಾದ್ರೂ ಮಾಡ್ಕೊಬೋದು ರೀ. ಇವಾಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊತೀನಿ ನೋಡಿರಿ. ಇಲ್ಲಿ ಇವಾಗ ಮತ್ತೊಂದು ಹಾಕ್ಕೊಂಡ್ಬರ್ರಿ. ಸ್ವಲ್ಪ ಎಣ್ಣೆ ಹಚ್ಚಂದ್ರೆ ಸೈಡಿಗೆ ಎಣ್ಣೆ ಐತಿ, ಅದನ್ನು ತೊಗೊಂಡು ಹಚ್ಕೊಂಡು ಇವಾಗ ಮತ್ತೊಂದು ದೋಸೆನ ಹಾಕ್ಕೊತೀನಿ ನೋಡಿರಿ. 2 ಮೈನು ಕೂಡ ಬೈಸ್ಕೊಳ್ತೀನಿ ರೀ. ಒಂದು ಹಾಗೇನು ಕೂಡ ಬೈಸ್ಕೊಬೋದು ನೋಡಿರಿ. ಇವಾಗ ಇಲ್ಲಿ ಮತ್ತೊಂದು ದೋಸೆನ ಹಾಕಕತ್ತೀನಿ. ಸುಮ್ಮನೆ ಒಂದು ಸ್ವಲ್ಪ ಹಿಂಗಂದ್ರೆ ಸಾಕು, ಜಾಸ್ತಿ ಏನು ನೋಡ್ಬೇಡ್ರಿ. ಈ ರೀತಿ ಆದರೆ ಸಾಕು ನೋಡಿರಿ. ಇದು ಕೂಡ ನಾನು ಅದೇ ರೀತಿ ಮೇಲ್ಗಡೆ ಮುಚ್ಚಿ ತೊಗೋತೀನಿ ರೀ. 2 ಮೈನು ಕೂಡ ಬೇಯಿಸ್ಕೊಬೋದು, ಅಥವಾ ಒಂದೇ ಮೈ ಕೂಡ ಬೇಯಿಸ್ಕೊಂಡು ನಡೀತದೆ ರೀ. ಇವಾಗ ಇದೇ ಥರ ನಾನು ಇಷ್ಟು ದೋಸೆನ ಮಾಡಿ ತೊಗೋತೀನಿ ನೋಡಿ. ತುಂಬ ಸಿಂಪಲ್ಲಾಗಿ ಮಾಮೂಲಿ ನಾವು ಯಾವ ರೀತಿ ದೋಸೆ ಮಾಡ್ತೇವೆ ನೋಡಿರಿ, ಅದೇ ರೀತಿ ದೋಸೆ. ಮೇಲ್ಗಡೆ ಬೇಕಂದರೆ ಒಂಚೂರು ಎಣ್ಣೆ ಹಾಕೋರಿ. ಇಲ್ಲಿ ನಾನು ಹಾಕ್ತಾಯಿಲ್ಲ, ಯಾಕೆಂದರೆ ತವಾದಲ್ಲಿ ತುಂಬ ಎಣ್ಣೆ ಐತ್ರಿ. ಹಾಗಾಗಿ ಈ ರೀತಿ ನಾನು ಹಾಗೆ ಬಿಡ್ತಿದ್ದೀನಿ. ನೀವು ಅಂದ್ಕೊಂಡು ಸಾಕು ನೋಡಿ. ಮಾಮೂಲಿ ದೋಸೆ ಸೇಮ್ ನಾವು ಹೆಂಗೆ ಮಾಡ್ಕೊತೀವಿ ಅದೇ ಸೇಮ್ ಮಾಡ್ಕೊಂಡ್ರೆ ಸಾಕು. ಇವಾಗ ಇಲ್ಲಿರೋಂಥ ಇಷ್ಟು ದೋಸೆನ ನಾನು ಮಾಡಿ ತೊಗೋತೀನಿ ನೋಡಿ. ರೆಡಿ ಆಯ್ತು ನೋಡಿರಿ ಸ್ನೇಹಿತರೆ. ಸಿಂಪಲಾಗಿ ಟೊಮೊಟೊ ಚಟ್ನಿ ಅಂತೂ ಸಖತ್ತಾಗಿ ರೆಡಿಯಾಗೈತಿ. ನಾನು ಒಂದು ಬೌಲಿಗೆ ತೊಗೊಂಡಿದ್ದೀನಿ ರೀ. ಇಲ್ಲಿ ಅಂಕರ ಮಾವಿನಕಾಯಿ ದೋಸೆ ಕೂಡ ರೆಡಿ ಆಗ್ಯದ್ರಿ. ನಾನು ಕೆಲವೊಂದು 2 ಮೈನು ಕೂಡ ಬೇಯಿಸ್ಕೊಂಡಿದ್ದೀನಿ. ಕೆಲವೊಂದು ಏನು ಮಾಡಿದ್ದೀನಿ ರೀ, ಒಂದೇ ಮೈ ಕೂಡ ಬೇಯಿಸ್ಕೊಂಡಿದ್ದೀನಿ ರೀ. ಇದು ಇವಾಗ ನಾನು 1 ಮೈ ಬೇಯಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕೆಲವೊಂದು ಏನದ 2 ಮೈನು ಕೂಡ ಈ ರೀತಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ನೋಡಿರಿ. ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಮಾಡ್ಕೋಬೋದು ರೀ. ಮತ್ತು ಏನಪ್ಪ ಅಂತಂದ್ರೆ ನಾವು ಕ್ರಿಸ್ಪಿಯಾಗಿ ಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ತೆಳುವಾಗಿ ಹಾಕಿ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಗ್ಯಾಸನ್ನ ಮೀಡಿಯಮ್ನಿಟ್ಟು ನಾವು ಕ್ರಿಸ್ಪಿಯಾಗಿ ಮಾಡ್ಕೋಬೋದು ರೀ. ಇಲ್ಲ ನಮಗೆ ಇದೇ ರೀತಿ ಸ್ಮೂತಾಗಿ ಬೇಕಪ್ಪ ಅಂತಂದ್ರೆ ನೋಡಿರಿ ಎಷ್ಟು ಸ್ಮೂತಾಗಿ ಅವು. ಇದೇ ರೀತಿ ಸ್ಮೂತ್ ಬೇಕಂದ್ರೆ ನಾವು ಹಿಂಗೇನು ಮಾಡ್ಕೋಬೋದು. ಅದು ನಮ್ಮ ಅನುಗುಣ ತಕ್ಕಂಗೆ ರೀ. ನಮಗೆ ಯಾವ ರೀತಿ ಟೇಸ್ಟ್ ಇಷ್ಟ ಇರುತ್ತೆ ಆ ರೀತಿ ಮಾಡ್ಕೊಳ್ಳೋದು ನೋಡಿರಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಸ್ವಲ್ಪ ಕಟ್ ಮಾಡಿ ಕೂಡ ತೋರಿಸ್ತೀನಿ. ಮತ್ತು ಇಲ್ಲಿ ಮಾವಿನಕಾಯಿ ಚಟ್ನಿ ಅಂಕಾರ ಸಖತ್ತಾಗಿರುತ್ತೆ ರೀ. ಮಾವಿನಕಾಯಿ ಚಟ್ನಿ, ಈ ಮಾವಿನಕಾಯಿ ದೋಸೆ, ಇದು ಮಾವಿನಕಾಯಿ ಚಟ್ನಿ ಅಲ್ರಿ, ಸಾರಿ ಟೊಮೊಟೊ ಚಟ್ನಿ. ಟೊಮೊಟೊ ಚಟ್ನಿ ಒಳಗೆ ಮಾವಿನಕಾಯಿದು ದೋಸೆ ಅಂತೂ ಸಖತ್ತಾಗಿರುತ್ತೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿರಿ. ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿರಿ. ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ನೋಡಿರಿ. ಇಲ್ಲಿ ತುಂಬ ಅಂದರೆ ತುಂಬ ಮೆತ್ತಾಗ ಬಾಯಲ್ಲಿ ಇಟ್ಟರೆ ಸಾಕು ಕರಗುವಂಥ ಈ ಮಾವಿನಕಾಯಿ ದೋಸೆ ರೆಡಿಯಾಗುತ್ತೆ ಸ್ನೇಹಿತರೆ. ನೀವು ಒಂದ್ಸಲ ಟ್ರೈ ಮಾಡಿರಿ. ನಿಮ್ಮ ಮಕ್ಕಳಿಗೂ ಕೂಡ ಇಷ್ಟಪಡ್ತಾರೆ, ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಈಗ ಆಲ್ರೆಡಿ ನನ್ನ ಮಕ್ಕಳು 1-2 ಹಾಕಿ ಕೊಟ್ಟಿನಿ ರೀ. ಅವ್ರು ತಿಂದರು. ಅರ್ಜೆಂಟ್ ಇತ್ತು ಅವ್ರಿಗೆ ಸ್ವಲ್ಪ ಹೊರಗೆ ಹೊಲಕ್ಕೆ, ಹಾಗಾಗಿ ಅವ್ರು ತಿಂದ್ರಿ. ಇವಾಗ ಇಲ್ಲಿ ಉಳಿದಿರೋದಂತ ಇಷ್ಟು ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ರೆಡಿಯಾಗಿ ಅವ್ರು ನೋಡಿರಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಒಂದು ಸಲ ಖಂಡಿತ ನೀವು ಕೂಡ ಮಾವಿನಕಾಯಿ ಸೀಸನ್, ಇವಾಗ ಮಾವಿನಕಾಯಿ ಸೀಸನ್ ತುಂಬ ಎಲ್ಲ ಕಡೆ ಮಾವಿನಕಾಯಿ ಸಿಗುತ್ತಾ. ಮಾವಿನಕಾಯಿ ಯಾವಾಗಲೂ ನಾವು ತಂದೆ ತರ್ತೀವಲ್ರಿ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿರಿ, ನೀವು ಕೂಡ ಇಷ್ಟಪಡ್ತೀರಾ.
ನಾವು ಮಾಡಿರುವಂಥ ಈ ಮಾವಿನಕಾಯಿ ದೋಸೆ ಮತ್ತು ಟೊಮೊಟೊ ಚಟ್ನಿ, ಸಿಂಪಲಾಗಿ ಮಾಡಿರುವಂಥ ಟೊಮೊಟೊ ಚಟ್ನಿ. ನಿಮಗೆ ಇವೆರಡೂ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಒಂದು ಲೈಕ್ ಮಾಡಿರಿ. ಮತ್ತು ಯಾರೇ ಹೊಸಬ್ರು ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ, ಹಾಗೆ ಶೇರ್, ಲೈಕ್, ಕಮೆಂಟ್ ಮಾಡಿರಿ. ಇಷ್ಟೊತ್ತನ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ.